ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾನು ನೀವು ಅನ್ಕೊಂಡಿರುವಂತ ಕೆಲಸ ಆಗತ್ತಾ ಅಂತ ಹೇಳಿ ನೋಡ್ತಾ ಇದ್ದೀನಿ. ನಾನು ಆಲ್ರೆಡಿ ಕಾರ್ಡ್ ಶಫಲ್ಸ್ ಮಾಡಿ ಒಂದ್ 5 ಕಾರ್ಡ್ಸ್ ನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗ್ದಿದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ನೀವು ಯಾವ ಕೆಲ್ಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ, ಯಾವ ಕೆಲಸ ನಿಮ್ಮ ಮನ್ಸಲ್ಲಿದೆ ಆ ಒಂದು ಕೆಲ್ಸನೂ ಕೂಡ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಾರ್ಡ್ಸ್ ಕಲ್ತ್ಕೋಬೇಕು, ರೇಖಿ ಕಲ್ತ್ಕೋಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಂಟ್ರೆಸ್ಟ್ ಇದೆ, ಅವರು ನಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆಲ್ರೆಡಿ ನಂಬರ್ ಕೊಟ್ಟಿರ್ತೀನಿ. ಆ ಒಂದು ನಂಬರ್ಗೆ ಕಾಲ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ಈಗ ಆಲ್ರೆಡಿ ಸುಮಾರು ಜನ ಸ್ಟೂಡೆಂಟ್ಸು ಕಲಿಯಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ಜಾಯಿನ್ ಆಗ್ಬಿಟ್ಟು ರೇಖಿನ, ಟ್ಯಾರೋ ಕಾರ್ಡ್ಸ್ ನ ಮತ್ತೆ ಆಕಾಶಿಕ್ ರೆಕಾರ್ಡ್ಸ್ ನ ಕಲ್ತ್ಕೋತಾ ಇದ್ದಾರೆ. ಸೊ ನೀವು ಕೂಡ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗ್ಬೋದು. ಆಕಾಶಿಕ್ ರೆಕಾರ್ಡ್ಸ್ ಬಂದ್ಬಿಟ್ಟು ಪಾಸ್ಟ್ ಲೈಫಿನ ಬಗ್ಗೆ ಇರುತ್ತೆ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಕ್ಲಾಸ್. ಸೊ ತಡ ಮಾಡಿದ್ರೆ ಏನೆಲ್ಲ ಕಾರ್ಡ್ಸ್ ನಮ್ಗೆ ಬಂದಿದೆ ಅಂತ ಹೇಳಿ ನೋಡುವ. ಓಕೆ, ಮೊದಲನೇ ಕಾರ್ಡು ನಮಗೆ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ನಮ್ಗೆ ಸೆಕೆಂಡ್ ಕಾರ್ಡು 9 ಆಫ್ ಕಪ್ಸ್ ಬಂದಿದೆ. ಸೊ ಎರಡನೇ ಕಾರ್ಡು ನಮಗೆ 9 ಆಫ್ ಕಪ್ಸ್ ಬಂದಿದೆ. ಓಕೆ, ಹೋಪ್ಫುಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಮೂರನೇ ಕಾರ್ಡು ನಮಗೆ 4 ಆಫ್ ವಾಂಡ್ಸ್ ಬಂದಿದೆ. ನಾಲ್ಕನೇ ಕಾರ್ಡು 3 ಆಫ್ ವಾಂಡ್ಸ್ ಬಂದಿದೆ. 3 ಆಫ್ ಸಾರ್ಟ್ಸ್ ಬಂದಿದೆ. ಸಾರಿ, ಇಟ್ಸ್ ಎ ಹಾರ್ಟ್ ಬ್ರೇಕಿಂಗ್ ಕಾರ್ಡ್ ಅದು. ಆಮೇಲೆ ಲಾಸ್ಟ್ ಕಾರ್ಡ್ ನಮಗೆ 8 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ನೋಡೋಣ ನೀವೇನ್ ಅನ್ಕೊಂಡಿದೀರಾ, ಆ ಕೆಲ್ಸಗಳು ಆಗತ್ತಾ, ಏನಕ್ಕೆ ಆಗ್ತಾ ಇಲ್ಲ, ಇನ್ ಕೇಸ್ ಆಗ್ತಾ ಇಲ್ಲ ಅಂತ ಹೇಳಿ ನೋಡೋಣ. ಮೊದಲನೇ ಕಾರ್ಡು ನಾನು ಪೇಜ್ ಆಫ್ ಪೆಂಟಿಕಲ್ಸ್ ಇಂದ ಶುರು ಮಾಡ್ತೀನಿ. ನೀವೇನ್ ಅನ್ಕೊಂಡಿದೀರಲ್ಲ ಈ ಕೆಲ್ಸ ತುಂಬಾ ಅಂದ್ರೆ ತುಂಬಾ ಹಚ್ಕೊಂಡಿರೋ ತರ ಕಾಣಿಸ್ತಾ ಇದೆ. ಯಾವ ತರ ಅಂದ್ರೆ ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಕೆಲಸ ನಿಮಗೆ. ಓಕೆ, ತುಂಬಾ ಇಂಪಾರ್ಟೆಂಟ್ ಕೆಲಸ. ಇಟ್ಸ್ ಅದನ್ನ ಯಾವ ತರ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿದಾಗ, ಅದ್ರ ಬಗ್ಗೆ ಮಾತಾಡಿದಾಗೆಲ್ಲ ತುಂಬಾ ಕ್ಯೂರಿಯಸ್ ಆಗಿ ಮಾತಾಡೋ ಅಂತದ್ದಾಗಿರ್ಬೋದು, ಅಥವಾ ಅದ್ರ ಬಗ್ಗೆ ಯಾರಾದ್ರೂ ಸ್ವಲ್ಪ ಆ ವಿಚಾರವಾಗಿ ನಿಮ್ಮ ಆ ಕೆಲ್ಸದ ಬಗ್ಗೆ ನೀವೇನು ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀರಾ ಆ ಕೆಲ್ಸದ ಬಗ್ಗೆ ಯಾರಾದ್ರೂ ಮಾತಾಡ್ತಿದ್ರೆ ಸಡನ್ ಆಗಿ ನಿಮ್ ಕಿವಿ ಅವರ ಏನ್ ಮಾತಾಡ್ತಾ ಇದಾರೆ ಅಂತ ಇರ್ಬೋದು, ಅಥವಾ ಕ್ಯೂರಿಯಾಸಿಟಿ ಇರ್ಬೋದು, ಅಥವಾ ಏನ್ ಹೋಗ್ತಾ ಇದೆ, ಯಾವ ಒಂದು ಕನ್ವರ್ಜೇಷನ್ ಹೋಗ್ತಾ ಇದೆ ಅಂತ ಹೇಳಿ ಕಾನ್ಸಂಟ್ರೇಟ್ ಮಾಡೋ ಅಂತದ್ದಾಗಿರ್ಬೋದು. ಸೊ ಇದೆಲ್ಲ ಇದೆ. ಓಕೆ, ತುಂಬಾ ಒಂಥರ ನೀವೇನೋ ಅನ್ಕೊಂಡಿದ್ದೀರಾ ಅಂದ್ರೆ ಈ ಕೆಲ್ಸ ಮಾಡಿದ್ರೆ ನನಗೆ ತುಂಬಾ ಪ್ರೋಗ್ರೆಸ್ ಆಗುತ್ತೆ, ನಿಮ್ ಜೀವನದಲ್ಲಿ ನಾನು ಏನೇನಾದ್ರೂ ಸಾಧಿಸ್ಬೋದು, ನನಗೆ ಮಾಡುವಂತ ಕೆಪಾಸಿಟಿ ಇದೆ. ಅಂಡ್ ಇಟ್ ಕುಡ್ ಬಿ ಇದು ಬಿಸ್ನೆಸ್ ಇನ್ ಕಾರ್ಡ್ ಆದ್ರೂ ಆಗಿರ್ಬೋದು, ಅಥವಾ ಯಾರಾದ್ರೂ ಹೊಸದಾಗಿ ಮನಿ ಶುರು ಮಾಡೋದಾಗಿದ್ರೆ, ಅಥವಾ ಮನಿ ರಿಲೇಟೆಡ್ ಏನಾದ್ರೂ ಕೆಲಸ ಮಾಡೋದಾಗಿದ್ರೆ ಅದಾದ್ರೂ ಆಗಿರ್ಬೋದು, ಅಥವಾ ನಾಲೆಡ್ಜ್ ನ ಗೇನ್ ಮಾಡೋದಾದ್ರೂ ಆಗಿರ್ಬೋದು, ಏನಾದ್ರೂ ಕಲ್ತ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇರ್ಬೋದು ನಿಮಗೆ, ಅಥವಾ ಎಜುಕೇಶನ್ ರಿಲೇಟೆಡ್ ಆಗಿರ್ಬೋದು. ಸೊ ಇದು ಮನಿ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್ ಇರ್ಬೋದು, ಅಥವಾ ಏನೋ ನಾಲೆಡ್ಜ್ ಕಲ್ತ್ಕೊಳ್ಳೋದು, ಆ ತರ ಯಾವ್ದೋ ಒಂದು ತೋರಿಸ್ತಾ ಇದೆ. ಎಜುಕೇಶನ್ ಸಂಬಂಧಪಟ್ಟಿರುವಂತದ್ದು ಇದೆ. ಕೆಲವೊಬ್ಬರಿಗೆ ಇದೊಂದು ಡ್ರೀಮ್ ಕೆಲಸ ಆಗಿರ್ಬೋದು, ಅಥವಾ ಇದೊಂಥರ ಡ್ರೀಮ್ ಬಿಸ್ನೆಸ್ ಆಗಿರ್ಬೋದು. ನಾನು ಇದನ್ನ ಮಾಡಿದ್ರೇನೆ ಚೆನ್ನಾಗಿ ಜೀವನದಲ್ಲಿ ಸರಿ ಹೋಗ್ಬೋದು ಅಂತ ಹೇಳಿ ತುಂಬಾ ಜನಕ್ಕೆ ಇದೊಂಥರ ಆಫರ್ ತರಾನು ಕಾಣಿಸ್ತಾ ಇದೆ. ಯಾವ್ದೋ ಒಂದು ಕಂಪನಿ ಇರ್ಬೋದು, ಅಥವಾ ಯಾವ್ದೋ ಒಂದು ಕಂಟ್ರಿಗೆ ಹೋಗುವಂತದ್ದು ಇರ್ಬೋದು, ಬೇರೆ ಜಾಗಗಳನ್ನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ನಿಮ್ಮ ಹತ್ರ ಸ್ಕಿಲ್ಸ್ ಇದೆ, ಎನರ್ಜಿ ಇದೆ, ಅಂಡ್ ಆಲ್ಸೋ ತುಂಬಾನೇ ಯಂಗ್ ಎನರ್ಜಿ ಇದೆ, ಅಂಡ್ ತುಂಬಾನೇ ಚಿಕ್ಕವರಾಗಿರ್ಬೋದು. ನೀವಿನ್ನು ತುಂಬಾ ಜಾಸ್ತಿ ಟೈಮ್ ಇದೆ ಅಂತ ಹೇಳಿ ಅನಿಸ್ಬೋದು ನಿಮಗೆ. ಇದ್ ಮಾಡಿದ್ರೇನೆ ತುಂಬಾ ಅಡ್ವೆಂಚರಸ್ ಆಗಿರುತ್ತೆ ಲೈಫ್. ಇದನ್ ಬಿಟ್ಟು ನಾನ್ ಬೇರೆ ಏನೇ ಮಾಡಕ್ ಹೋದ್ರು ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳಿ ನಿಮ್ಮ ಸೋಲ್ ಹೇಳ್ತಾ ಇರ್ಬೋದು.
ಓಕೆ, ಇದೊಂಥರ ಆಪರ್ಚುನಿಟಿ ಅಂಡ್ ಒಂಥರ ಜಾಬಿಗೆ ಸಂಬಂಧಪಟ್ಟಿರುವಂತದ್ದು. ಅಂಡ್ ಆಲ್ಸೋ ನೀವು ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ, ತುಂಬಾ ಪೊಟೆನ್ಶಿಯಲ್ ಆಗಿ ವರ್ಕ್ ಮಾಡ್ತಿರೋದು ಅಂಡ್ ಈ ಕೆಲ್ಸದ ಮೇಲೆ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ತಿರುವಂತದ್ದು ಅಂಡ್ ತುಂಬಾ ಯಂಗ್ ಆಗಿರುವಂತ ಎನರ್ಜಿ ನಿಮ್ ಕಡೆಯಿಂದ ಆ ಕೆಲ್ಸಕ್ಕೆ ನೀವು ಹಾಕ್ತಾ ಇರುವಂತದ್ದು. ಇನ್ನು ನೀವು ನಿಮ್ಮ ಎನರ್ಜಿನೇ ತುಂಬಾ ಯಂಗ್ ಆಗಿರುವಂತದ್ದು. ಇಟ್ಸ್ ಲೈಕ್ ಲಾಟ್ ಆಫ್ ಐಡಿಯಾಸ್ ಇದೆ ನಿಮ್ಮ ಹತ್ರ. ಯಾವ ತರ ಪರ್ಸನ್ ಅಂದ್ರೆ ನೀವು, ನಿಮಗೆ ಯಾರಾದ್ರೂ ಕೆಲಸ ಒಪ್ಸಿದ್ರೆ ಇದನ್ ಮಾಡ್ಕೊಡಿ ಅಂತ ಹೇಳಿ ಅದ್ರ ರಿಸಲ್ಟ್ ನ ನೀವು ಹೇಳೋದು, ಮಧ್ಯದಲ್ಲಿ ಅದಾಯ್ತು ಇದಾಯ್ತು ಅದು ಇದು ಏನು ಕಾರಣಗಳನ್ನ ಹೇಳಲ್ಲ, ಪೆಂಡಿಂಗು ಇಡಲ್ಲ. ಜಸ್ಟ್ ಯಾರಾದ್ರೂ ನಿಮ್ಗೆ ಆ ಕೆಲಸ ಹೇಳಿದ್ರೆ ಅದನ್ನ ಮುಗಿಸ್ಬಿಟ್ಟು ನೀವು ಅವರಿಗೆ ರಿಸಲ್ಟ್ ನೇ ಹೇಳ್ತೀರಾ. ಆ ತರ ಒಂದು ಪರ್ಸನಾಲಿಟಿ ನಿಮ್ದು. ತುಂಬಾ ಹಾರ್ಡ್ ವರ್ಕ್ ಮಾಡುವಂತವ್ರು, ತುಂಬಾ ಆಪರ್ಚುನಿಟೀಸ್ಗೋಸ್ಕರ ಲೈಕ್ ಕಾಯ್ತಾ ಇರುವಂತವ್ರು. ನೀವೇನೇನ್ ಕಷ್ಟ ಪಡ್ತಾ ಇದ್ದೀರಲ್ಲ ಅದ್ ನನಗೆ ರಿಸಲ್ಟ್ ತಂದ್ಕೊಡ್ಬೋದು, ನಾನ್ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀನಿ, ಅಥವಾ ನಂದು ಡೆಡಿಕೇಶನ್ ತುಂಬಾ ಜಾಸ್ತಿ ಇದೆ, ತುಂಬಾ ಸಾಲಿಡ್ ಆಗಿರುವಂತ ಪ್ಲಾನ್ಸ್ ಗಳಿದಾವೆ, ಸೊ ನನಗಿದು ರಿಸಲ್ಟ್ ತಗೊಂಬಂದು ಕೊಡ್ಬೋದು ಅಂತ ಹೇಳಿ ನೀವ್ ಅನ್ಕೊಳ್ತಾ ಇದ್ದೀರಾ. ಅಟ್ ದ ಸೇಮ್ ಟೈಮ್ ನೀವು ತುಂಬಾ ಲಾಯಲ್ ಆಗಿ ಅದು ಆ ಕೆಲ್ಸಕ್ಕೆ ಟ್ರೈ ಮಾಡ್ತಿರೋದು, ತುಂಬಾ ನಾಲೆಡ್ಜ್ ನ ಗೇನ್ ಮಾಡ್ಕೊಂಡು ಅದಕ್ಕೆ ವರ್ಕ್ ಮಾಡ್ತಿರೋದು ಎಲ್ಲ ಕಾಣಿಸ್ತಾ ಇದೆ. ತುಂಬಾ ಮೋಟಿವೇಶನ್ ಮಾಡ್ಕೊಂಡು ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ಕೊಂಡು ಕೆಲಸ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ. ಇನ್ನು ಸೆಕೆಂಡ್ ಕಾರ್ಡು ನಮಗೆ 9 ಆಫ್ ಕಪ್ಸ್ ಬಂದಿದೆ ಅಲ್ಲ. ಸೊ 9 ಆಫ್ ಕಪ್ಸ್ ಬಂದ್ಬಿಟ್ಟು ನಿಮಗೆ ಏನಂತ ಹೇಳಿದ್ರೆ, ಇದ್ರಲ್ಲಿ ಏನೋ ಒಂಥರ ಲೈಕ್ ಇನ್ನೇನು ಹಾಗೆ ಬಿಡ್ತು, ಆಗ್ತಾ ಇದೆ ಹಾಗೆ ಬಿಡತ್ತೆ ಅಂತ ಹೇಳ್ತಾರಲ್ಲ, ಆ ತರ ಒಂದು ಎನರ್ಜಿ. ಅಂಡ್ ಇಟ್ಸ್ ಲೈಕ್ ತುಂಬಾ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ತುಂಬಾ ಹ್ಯೂಜ್ ಆಗಿ ಈ ಕೆಲಸ ಆಗ್ಬಿಡತ್ತೆ ಹಾಗೆ ಆಗತ್ತೆ ಅನ್ನೋ ತರ ತುಂಬಾ ಫೀಲ್ ಮಾಡ್ತಿರೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಂಡ್ ಲೈಕ್ ಇದನ್ ಕೆಲಸ ಆದ್ರೆ ನಿಮಗೆ ಏನೋ ಒಂಥರ ಫುಲ್ಫಿಲ್ಮೆಂಟ್, ಏನೋ ಅಚೀವ್ ಮಾಡಿರೋ ತರ. ಅಂಡ್ ಆಲ್ಸೋ ಒಂಥರ ನಿಮಗೆ ಏನೋ ಒಂಥರ ಅಪ್ರಿಸಿಯೇಷನ್, ರಿವಾರ್ಡ್ಸ್ ಅಂದ್ರೆ ಪ್ರೈಸ್ ಎಲ್ಲ ಸಿಗತ್ತಲ್ಲ, ಆ ತರ ಒಂದು ಫೀಲ್ ಮಾಡೋವಂಥದ್ದು. ಏನೋ ಒಂಥರ ಬೇರೆಯವ್ರಿಗಿಂತ ಡಿಫ್ರೆಂಟ್ ಆಗಿ ಮಾಡಿದೀನಿ, ಈ ಕೆಲಸ ಮಾಡಿದ್ರೇನೆ ನನಗೆ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರೆ ಗೊತ್ತಾ. ಸೋಲ್ ಅಂತ ತುಂಬಾ ಜಾಸ್ತಿ ಬರ್ತಾ ಇದೆ, ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು. ಅಂಡ್ ನಿಮ್ಮ ಹಾರ್ಟ್ ತುಂಬಾ ಖುಷಿ ಆಗುತ್ತೆ ಅಂತ ಅನ್ಸುತ್ತೆ. ಓಕೆ, ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗತ್ತೆ ಅಂತ ನೀವು ಅನ್ಕೋತಾ ಇದ್ದೀರಾ ಈ ಕೆಲಸ ಆದ್ರೆ. ಅಂಡ್ ಅಟ್ ದ ಸೇಮ್ ಟೈಮ್ ತುಂಬಾ ಕಮಿಟ್ಮೆಂಟ್ಸ್ ಮಾಡ್ಕೊಂಡಿದ್ದೀರಾ, ತುಂಬಾ ಲೈಕ್ ಸೇವಿಂಗ್ಸ್ ಮಾಡ್ಕೊಂಡಿದ್ದೀರಾ ಇದಕ್ಕೋಸ್ಕರ. ಅಂದ್ರೆ ಇದ್ ಮಾಡ್ಬೇಕು ಅಂತ ತುಂಬಾ ಸೇವಿಂಗ್ಸ್ ನೆಲ್ಲ ಸ್ಪೆಂಡ್ ಮಾಡ್ತಿರೋದು. ಅಂಡ್ ಆಲ್ರೆಡಿ ನಾನೇನ್ ರೀಚ್ ಆಗೇ ಬಿಟ್ಟೆ, ನನ್ಗೆ ಎಲ್ಲಾ ಹಾಗೆ ಹೋಯ್ತು. ಕೆಲಸ ಮಾಡಿದ್ರೆ ನನ್ ಸುತ್ತಮುತ್ತ ಇರೋರೆಲ್ಲ ನನಗೆ ಶಬಾಷ್ ಅಂತಾರೆ, ಹೆಂಗಾದ್ರೂ ಮಾಡಿ ಕೆಲಸನ ಮುಗಿಸ್ಬೇಕು ಎಸ್ ಅಂತ ಹೇಳಿ ನಾನು ಮಾಡ್ಲೇಬೇಕು, ಮುಗಿಸಿ ನಾನು ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹೇಳಿ ತುಂಬಾನೇ ಜಾಸ್ತಿ ಎಫರ್ಟ್ ಆಗ್ತಾ ಇದ್ದೀರಾ. ಅಂಡ್ ಆಲ್ಸೋ ಲೈಕ್ ಎಲ್ಲೋ ಒಂದ್ ಕಡೆ ನೀವು ತುಂಬಾ ಅಂದ್ರೆ ತುಂಬಾನೇ ಪಾಸಿಟಿವ್ ಆಗಿ ಈ ಒಂದು ಕೆಲಸದ ಬಗ್ಗೆ ಥಿಂಕ್ ಮಾಡ್ತಿರೋ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ಥರ್ಡ್ ಕಾರ್ಡ್ ನಮ್ಗೆ 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ 4 ಆಫ್ ವಾಂಡ್ಸ್ ನಮಗೆ ಒಂಥರ ಏನೋ ನೀವು ಗೆದ್ಬಿಟ್ಟು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಂದ್ರೆ, ನಾನು ಇದ್ರಲ್ಲಿ ಏನಾದ್ರು ಸಕ್ಸಸ್ ಆದೆ ಅಂದ್ರೆ ನನ್ನ ಸುತ್ತಮುತ್ತ ಇದಾರಲ್ಲ ಜನ, ಆ ಜನನೆಲ್ಲ ಕರೆದ್ಬಿಟ್ಟು ಪಾರ್ಟಿ ಮಾಡ್ಬೇಕು, ಸೋಷಿಯಲೈಸ್ ಮಾಡ್ಬೇಕು, ನೆಂಟ್ರಿಗೆ ಮತ್ತೆ ಫ್ರೆಂಡ್ಸ್ಗೆ ಎಲ್ಲಾರನ್ನೂ ಕರೆದ್ಬಿಟ್ಟು ನಾನು ಈ ಕೆಲ್ಸದಲ್ಲಿ ಏನಾದ್ರು ಸಕ್ಸಸ್ ಆದ್ರೆ ಒಂದು ದೊಡ್ಡ ಇವೆಂಟ್ ತರ ಮಾಡಿ, ಪಾರ್ಟಿ ತರ ಮಾಡಿ, ಸೆಲೆಬ್ರೇಟ್ ಮಾಡ್ಬಿಟ್ಟು ಊಟ ಎಲ್ಲ ಹಾಕಿ ಪಾರ್ಟಿ ತರ ಮಾಡಿ ಎಲ್ಲರಿಗೂ ಖುಷಿ ಪಡಿಸ್ಬೇಕು, ಎಲ್ಲರ ಜೊತೆ ನನ್ನ ಸಕ್ಸಸ್ ನಾನು ಹಂಚ್ಕೋಬೇಕಂತ ನೀವು ಅನ್ಕೊಂಡಿದೀರಾ. ಅಂಡ್ ಆಲ್ಸೋ ತುಂಬಾ ಜನ ಅನ್ಕೊಂಡಿರ್ಬೋದು ಇದೊಂದು ಕೆಲಸ ಆಗ್ಬಿಟ್ರೆ ನಾನು ದೇವರಿಗೆ ಹರಕೆ ಎಲ್ಲ ಕಟ್ಕೊಂಡಿರೋವಂಥದ್ದು, ದೇವಸ್ಥಾನಕ್ಕೆ ಹೋಗಿ ಹರಕೆ ಎಲ್ಲ ಕ್ಲಿಯರ್ ಮಾಡುವಂತದ್ದು ಅಥವಾ ಪೂಜೆ ಎಲ್ಲ ಮಾಡ್ಕೊಟ್ಟಿ ಬರುವಂತದ್ದು. ಅಂಡ್ ತುಂಬಾ ಜನ ನೀವು ದೇವರಿಗೆಲ್ಲ ಹೇಳ್ಕೊಂಡಿರ್ಬೋದು, ಮನೇಲಿ ಕೂಡ ದೊಡ್ಡ ಪೂಜೆ ಮಾಡಿಸ್ತೀವಿ ಅಂತ ಹೇಳಿ ಅನ್ಕೊಂಡಿರ್ಬೋದು, ಅಥವಾ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ಅನ್ಕೊಂಡಿರ್ಬೋದು. ಇಟ್ಸ್ ಲೈಕ್ ಒಂಥರ ಈ ಕೆಲಸ ಆಯ್ತು ಅಂದ್ರೆ ನಾವೇನೋ ಒಂದ್ ಮಾಡ್ತೀವಪ್ಪ ಅಂತ ಹೇಳಿ ಹೇಳ್ಕೊಂಡಿರುವಂತದ್ದು. ಅಂಡ್ ತುಂಬಾ ಜನ ಈ ಕೆಲಸ ಆಯ್ತು ಅಂದ್ರೆ ಎಲ್ಲಾರ್ಗು ಹೇಳ್ಬೇಕು, ಎಲ್ಲರಿಗೂ ಗೊತ್ತಾಗ್ಬೇಕು, ಆತರ ನಾವು ಎಲ್ಲಾರ್ಗು ಕರ್ದು ಊಟ ಹಾಕ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀರಾ. ಅಂಡ್ ತುಂಬಾ ಸ್ಟೇಬಲ್ ಆಗಿ ನೋಡು, ನಾನು ಎಷ್ಟು ಸೈಲೆಂಟ್ ಆಗಿ ಮಾಡ್ಬೇಕು ಈ ಕೆಲ್ಸನ, ತುಂಬಾ ಸೆಕ್ಯೂರ್ಡ್ ಆಗಿ ಮಾಡಿದೀನಿ, ತುಂಬಾ ಅದಕ್ಕೆ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ತರ ಮಾಡ್ಬೇಕು ಅಂತ ಒಂಥರ ಫೆಸ್ಟಿವಲ್ ತರ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀರಾ. ಓಕೆನಾ. ಇನ್ನು 4ನೇ ಕಾರ್ಡು 3 ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ
ನೀವ್ ಅನ್ಕೊಂಡಿರೋ ಕೆಲ್ಸ ಮೇ ಬಿ ಎಲ್ಲ ನಿಮಗೆ ತುಂಬಾ ಹೋಪ್ಸ್ ಇದೆ, ನಿಮಗೆ ತುಂಬಾ ಅಂದ್ರೆ ತುಂಬಾ ಅದ್ರ ಮೇಲೆ ನಂಬಿಕೆ ಇದೆ, ಆಗತ್ತೆ, ಎಲ್ಲಾ ತರ ಎಫರ್ಟ್ಸ್ ಆಗ್ತಿದ್ದೀರಾ, ನೀವು ಎನರ್ಜಿನೂ ಚೆನ್ನಾಗಿದೆ, ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ. ಅಂಡ್ ಓಕೆ, ನೀ ಎಲ್ಲಾ ಪಾಸಿಟಿವ್ ಆಗಿದೆ ನಿಮ್ ಸೈಡ್ ಇಂದ. ಬಟ್ ಎಲ್ಲ ಒಂದ್ ಕಡೆ ಯಾವ ತರ ಇದೆ ಅಂತ ಹೇಳಿದ್ರೆ, ನೀವು ಈ ಕೆಲ್ಸದ ಬಗ್ಗೆ ಒಂದು ಒಂದ್ ಸೈಡ್ ಮಾತ್ರ ತಿಳ್ಕೊಂಡಿದ್ದೀರಾ, ಪಾಸಿಟಿವ್ ಸೈಡ್ ಮಾತ್ರ. ಆದ್ರೆ ಎರಡನೇ ಸೈಡ್ ಏನಿದೆಯಲ್ಲ, ನೆಗೆಟಿವ್ ಶೇಡ್ಸ್ ಏನಿದೆಯಲ್ಲ, ಸೊ ಆ ಒಂದು ಸೈಡು ನಿಮ್ಗೆ ಕಾಣಿಸ್ತಾ ಇಲ್ಲ. ಓಕೆ, ಸೊ ಯಾವ ತರ ಇದೆ ಅಂತ ಹೇಳಿದ್ರೆ, ಇದೊಂಥರ ನಿಮಗೆ ಒಂಥರ ಗೊತ್ತಾದ ತಕ್ಷಣ ಒಂಥರ ಹಾರ್ಟ್ ಬ್ರೇಕಿಂಗ್ ತರ ಅನ್ನಿಸ್ಬೋದು, ಅಥವಾ ಒಂಥರ ರಿಯಾಲಿಟಿ ಚೆಕ್ ತರ ಅನ್ಸ್ಬೋದು, ಅಥವಾ ಕೊನೆವರೆಗೂ ಹೋಗಿ ಆಗದೆ ಇರೋ ತರ ಏನಾದ್ರು ಆಗ್ಬಿಡ್ತು ಅಂದ್ರೆ ನಿಮಗೆ ತುಂಬಾನೇ ಬೇಜಾರಾಗ್ಬೋದು, ನೋವಾಗ್ಬೋದು, ಹಾರ್ಟ್ ಬ್ರೇಕ್ ಆಗ್ಬೋದು, ಒಂಥರ ರಿಯಾಲಿಟಿ ಚೆಕ್ ತರ ಆಗ್ಬೋದು. ಇದೊಂಥರ ಚೂಪಾಗಿರುವಂತ ಸತ್ಯ ತರ, ಅದನ್ನ ತಗೊಳಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ, ಆ ತರ ಅನ್ಸ್ಬೋದು. ಒಂಥರ ಡಿಸಪಾಯಿಂಟ್ಮೆಂಟ್ ತರ ಅನ್ನಿಸ್ಬೋದು. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಆಮೇಲೆ ತುಂಬಾ ಹೀಲಿಂಗ್ ಮಾಡ್ಕೊಳಕ್ಕೆ ಎನರ್ಜಿ ಬೇಕಾಗ್ಬೋದು ನಿಮ್ಗೆ. ಅಂಡ್ ಇಟ್ಸ್ ಲೈಕ್ ನಿಮ್ಮ ಹಾರ್ಟ್ ಅಲ್ಲಿ ಇಟ್ಕೊಳ್ಳೋದೇ ಒಂದ್ ದೊಡ್ಡ ಕಷ್ಟ ಅಂತ ಅನ್ನಿಸ್ಬೋದು. ಒಂಥರ ಬಿಟ್ರೆ ನನಗೆ ಮೋಸ ಆಯ್ತು ಅಂತ ನಿಮಗೆ ಅನ್ನಿಸ್ಬೋದು. ಒಂಥರ ಡಿಸಪಾಯಿಂಟ್ಮೆಂಟ್ ತರ ಆಗ್ಬೋದು, ಒಂಥರ ಹಾರ್ಟ್ ಬ್ರೇಕಿಂಗ್ ತರ, ಒಂಥರ ಮೇಜರ್ ಆಗಿ ಒಂಥರ ಬಿಟ್ರೆ ಎಲ್ಲ ನನ್ಗೆ ಬೇಕಂತ ಮಾಡಿದ್ದಾರೆ ಅಂತ ಹೇಳ್ತಾರೆ ಗೊತ್ತಾ, ನನ್ಗೆ ಆಗ್ಬಿಡ್ತಲ್ಲ ಈ ತರ, ಆ ತರ ಬೈಕೋತಾರಲ್ಲ, ಸೊ ಆ ತರ ಕೂಡ ಆಗ್ಬೋದು. ಒಂದ್ ಸೈಡ್ ಮಾತ್ರ ನೋಡ್ತಾ ಇದ್ದೀರಾ ನೀವು. ಸಕ್ಸಸ್ ಆದ್ರೆ ನಾನು ಗಳಿಸ್ಬಿಟ್ರೆ ಏನಾಗ್ಬೋದು ಅಂತ. ಬಟ್ ಇನ್ ಕೇಸ್ ಏನಾದ್ರೂ ಆಗಿಲ್ಲ ಅಂದ್ರೆ ಲೈಕ್ ತುಂಬಾನೇ ಪೇನ್ಫುಲ್ ಆಗಿರತ್ತೆ ನಿಮಗೆ. ಓಕೆನಾ? ಸೊ ಇಲ್ಲಿ ನೀವ್ ಅನ್ಕೊಂಡಿರೋ ಕೆಲ್ಸ ಎಲ್ಲೋ ಒಂದ್ ಕಡೆ ಆಗೋ ತನಕ ಬಂದು ಕೆಲವೊಂದ್ಸರಿ ಫೇಲ್ಯೂರ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಇಟ್ಸ್ ಲೈಕ್ ಸಮಥಿಂಗ್ ಲೈಕ್ ಒಂಥರ ಪೇನ್ಫುಲ್ ಆಗಿರತ್ತೆ ನಿಮಗೆ. ಒಂಥರ ಇದೊಂಥರ ರಿಯಾಲಿಟಿ, ನಿಮ್ಗೆ ಸತ್ಯ, ಅದು ನೀವು ಎಕ್ಸೆಪ್ಟ್ ಮಾಡ್ಬೇಕು ನೀವು. ಓಕೆ, ಸೊ ಆ ತರ ಇರತ್ತೆ. ಸೊ ಇದಾಗ್ಬೇಕು ಅಂತ ಇತ್ತು, ಆಯ್ತು ಅಂತ ಹೇಳ್ತಾರಲ್ಲ ಆ ತರ. ಬಟ್ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಈ ತರ ಆಗತ್ತೆ ಅಂತ. ಹಂಗೂ ಕೂಡ ಕೆಲವೊಂದ್ಸರಿ ಆಗ್ಬೋದು ನಿಮಗೆ. ಓಕೆ, ಇದರ ಸ್ವಲ್ಪ ಪೇನ್ಫುಲ್ ಆಗಿರೋಂತ ಸಿಚುವೇಶನ್, ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಪೇನ್ಫುಲ್ ಆಗಿರತ್ತೆ. ನೀವು ತುಂಬಾ ಒಂಥರ ಮನ್ಸಲ್ಲಿ ಕೊರಗೋ ಅಂತದ್ದು, ಅಥವಾ ಏನಪ್ಪಾ ಹಿಂಗಾಯ್ತು ಅನ್ನೋ ತರ ಅನ್ಸ್ಬೋದು. ಸೊ ಆತರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ನನಗೆ ಲಾಸ್ಟ್ ಅಲ್ಲಿ 7 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ, ಸೊ ಲಾಸ್ಟ್ ಕಾರ್ಡು 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿರೋವಂಥದ್ದು, ತುಂಬಾ ಹಾರ್ಡ್ ವರ್ಕ್ ಮಾಡಿರೋವಂಥದ್ದು, ಒಂಥರ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಹಾರ್ಡ್ ವರ್ಕ್ ಮಾಡ್ತಾ ಇರೋವಂಥದ್ದು. ಇನ್ ಕೇಸ್ ನೀವು ಆಲ್ರೆಡಿ ತುಂಬಾ ಹಾರ್ಡ್ ವರ್ಕ್ ಮಾಡಿದೀರಾ, ಇನ್ ಕೇಸ್ ಈ ಕೆಲಸ ನಿಮಗೆ ಮತ್ತೆ ಆಗ್ಬೇಕು, ಮತ್ತೆ ಕೈಗೆತ್ಕೊಬೇಕು ಅಂತ ಹೇಳಿದ್ರೆ ತುಂಬಾನೇ ಎಫರ್ಟ್ಸ್ ನ ನೀವು ಹಾಕ್ಬೇಕಾಗತ್ತೆ. ಈ ಕೆಲಸ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ಇದು ಇಲ್ಲ. ಓಕೆ, ನೀವು ಎಷ್ಟು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಲೈಕ್ ಬ್ರೇಕ್ನು ತಗೊಳ್ದಲ್ಲ ಕೆಲಸ ಮಾಡ್ತಾರಲ್ಲ, ಆ ತರ ಒಂದಷ್ಟು ಡೆಡಿಕೇಶನ್ ಬೇಕಾಗ್ಬಹುದು. ಅಂಡ್ ತುಂಬಾ ಎಫರ್ಟ್ ಹಾಕ್ಬೇಕಾಗತ್ತೆ. ಅಂಡ್ ಇಟ್ಸ್ ಲೈಕ್ ತುಂಬಾ ಆನೆಸ್ಟ್ ಆಗಿರ್ಬೇಕಾಗತ್ತೆ. ನಿಮ್ಮ ಕ್ವಾಲಿಫಿಕೇಶನ್ಸ್ ಗಳು ಮ್ಯಾಟರ್ ಆಗ್ತವೆ, ನಿಮ್ಮ ಹಾರ್ಡ್ ವರ್ಕ್ ಮ್ಯಾಟರ್ ಆಗುತ್ತೆ. ಅಂಡ್ ನೀವ್ ಯಾವ ತರ ನಡ್ಕೋತೀರಾ ಅದು ಕೂಡ ಮ್ಯಾಟರ್ ಆಗ್ಬೋದು ಇಲ್ಲಿ ಕೆಲವೊಬ್ರಿಗೆ. ಅಂಡ್ ತುಂಬಾ ಜನ ಯಾವ ತರ ಅಂತ ಹೇಳಿದ್ರೆ, ನಿಮ್ಮ ಪರ್ಸನಾಲಿಟಿ ಯಾವ ತರ ಇದೆ ಅಂತ ಹೇಳಿದ್ರೆ, ನೀವು ಎಲ್ಲೇ ಎಷ್ಟೇ ದೊಡ್ಡವರಾಗಿ ಅಲ್ಲಿಂದ ನೀವು ಕೆಳಗಡೆ ಬಿದ್ರು ಕೂಡ ಸ್ಕ್ರಾಚ್ ಇಂದ, ಝೀರೋ ಇಂದ ಶುರು ಮಾಡೋದಕ್ಕೂ ಕೂಡ ನೀವು ರೆಡಿ ಇದ್ದೀರಾ. ಆ ತರ ಪರ್ಸನಾಲಿಟಿ ಇದೆ. ಯಾವ ತರ ಅಂದ್ರೆ, ಫಾರ್ ಎಕ್ಸಾಂಪಲ್, ಇರೋದನ್ನೆಲ್ಲ ಕಳ್ಕೊಂಡು ಕೂಡ ನೀವು ಝೀರೋ ಇಂದ ನಾನು ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ನನಗೆ ಆ ಶಕ್ತಿ ಇದೆ, ಆ ಕೆಪಾಸಿಟಿ ಇದೆ ಅಂತ ಹೇಳ್ತಾರಲ್ಲ, ಆ ತರ ತುಂಬಾ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ. ಯಾವ್ದಾದ್ರು ಕೆಲಸ ಮಾಡಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಿಲ್ಲ ಅಂತ ಹೇಳಿದ್ರೆ ಅದನ್ನ ಅಲ್ಲಿಗೆ ಬಿಟ್ಟು ಮತ್ತೆ ಅದನ್ನ ಹೊಸದಾಗಿ ಶುರು ಮಾಡಿ, ನೀವೇನ್ ಅನ್ಕೊಂಡಿದ್ದೀರಾ ಅದೇ ತರ ಮಾಡಿ ಮುಗಿಸೋ ಅಂತ ಒಂದು ಕ್ಯಾಪಬಿಲಿಟಿ ತುಂಬಾ ಜಾಸ್ತಿ ಇದೆ ನಿಮ್ದು. ಇಟ್ಸ್ ಲೈಕ್ ನೀವೇನ್ ಕೆಲಸ ಮಾಡ್ತಿದ್ದೀರಾ ಎಲ್ಲರಿಗೂ ಗೊತ್ತು, ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಎಲ್ಲರಿಗೂ ಗೊತ್ತು. ನೀವು ಬರೀ ಕೆಲಸ ಮಾಡೋದಲ್ಲ, ಅದನ್ನ ತೋರಿಸ್ತೀರಾ ಕೂಡ. ಲೈಕ್ ನಾನು ನೋಡು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ, ಆಸ್ತಿ ಪಾಸ್ತಿ ಮನೆ ಎಲ್ಲ ತಗೊಂಡಿದ್ರಿ ಅಂತ ಹೇಳಿದ್ರೆ ಅದನ್ನೆಲ್ಲ ಶೋ ಆಫ್ ಕೂಡ ಮಾಡ್ತೀರಾ ನೀವು. ನೋಡು, ನಾನು ಹಾರ್ಡ್ ವರ್ಕ್ ಮಾಡಿ ಇದನ್ನೆಲ್ಲ ಕೊಂಡ್ಕೊಂಡಿದೀನಿ, ಇದೆಲ್ಲ ನನಗೆ ಸಿಕ್ಕಿದೆ ನನ್ನ ಹಾರ್ಡ್ ವರ್ಕ್ ಇಂದ ಅಂತ ಹೇಳ್ಬಿಟ್ಟು. ಇಟ್ಸ್ ಲೈಕ್ ತುಂಬಾನೇ ಜಾಸ್ತಿ ಕ್ವಾಲಿಫೈಡ್ ಇರ್ಬೋದು, ತುಂಬಾ ವರ್ಕ್ ಮಾಡ್ತಿರೋ ಅಂತ ಎನರ್ಜಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನಿಮಗೆ ಮ್ಯಾಟ್ರೇ ಆಗಲ್ಲ, ಲೈಕ್ ಟೈಮ್ ಬಗ್ಗೆ ತಲೆನೇ ಕೆಡ್ಸ್ಕೊಳಲ್ಲ. ನೀವು ಮಾಡ್ಬೇಕು ಅಂದ್ರೆ ಮಾಡಿ ಮುಗಿಸೋ ಅಂತವ್ರು, ಆ ತರ ಒಂದು ಸಿಚುವೇಶನ್ ಇದೆ. ನೀವ್ ಅನ್ಕೊಂಡಿರೋ ಕೆಲ್ಸ ನೀವು ಆಗತ್ತಾ ಇಲ್ಲ ಅಂತ ಕೇಳಿದ್ರೆ ಆಗೋ ತನಕ ಬಂದು ಎಲ್ಲ ಒಂದ್ ಕಡೆ ಒಂದು
5-10% ಅಲ್ಲಿ ಆಗದೆ ಇರೋ ಚಾನ್ಸಸ್ ಕೂಡ ಇದೆ. ಅಂಡ್ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅದಕ್ಕಿನ್ನೂ ನೀವು ತುಂಬಾನೇ ಎಫರ್ಟ್ ಹಾಕುವಂತದ್ದು ಆಗ್ಬೇಕಾಗಿತ್ತು, ಅದಕ್ಕೋಸ್ಕರ ಇದಾಗ್ತಾ ಇಲ್ಲ ಅಂತ ಹೇಳಿ. ಅಂಡ್ ಆಲ್ಸೋ ನಿಮಗೆ ಆ ಸಾಮರ್ಥ್ಯ ಇದೆ, ಶಕ್ತಿ ಇದೆ, ಅದು ನೀವು ಮಾಡಿ ಮುಗಿಸ್ತೀರಾ. ಇವತ್ತಲ್ಲ ಅಂದ್ರೆ ಇನ್ ಫ್ಯೂಚರ್ ಅಲ್ಲಿ ಡೆಫಿನೆಟ್ಲಿ ನೀವು ಮಾಡಿ ಮುಗಿಸ್ತೀರಾ. ಆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮ ಹತ್ರ ಇದೆ. ಓಕೆನಾ? ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಹೋಪ್ಫುಲಿ ಈ ರೀಡಿಂಗ್ ನಿಮ್ಗೆ ರೆಸೊನೇಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ರೀಡಿಂಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಒಂದು ನಾರ್ಮಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೋಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು, ಮತ್ತೆ ರೇಖಿ ಕಲ್ತ್ಕೋಬೇಕಂತ ಇಷ್ಟ ಇದೆ, ಅದನ್ನ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ, ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ನನ್ನನ್ನ ಸಂಪರ್ಕ ಮಾಡಿ ಕ್ಲಾಸ್ ಬಗ್ಗೆ ಡೀಟೇಲ್ಸ್ ನ ತಗೊಂಡು ಜಾಯಿನ್ ಆಗ್ಬೋದು. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಕೂಡ ನನಗೆ ಸೇಮ್ ನಂಬರ್ ಥ್ರೂನೇ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.